ಏನು ಈ ದಿನ ಬಹುಜನ ಸಂಘಟನೆಗಳ ಒಕ್ಕೂಟದಿಂದ ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಆದಂತಹ ಸಂಸಂದ್ರಾವ್ ವಿಜಯಣ್ಣರವರೊಂದಿಗೆ ನಮ್ಮೆಲ್ಲ ತಂಡ ಹಾಗೂ ಇಲ್ಲಿನ ಗ್ರಾಮದ ಹಿರಿಯರು ಸೇರಿ ಈ ದಿನ ಕಡ್ಡಂಚಿನ್ನೇಪಲ್ಲಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಕ್ಷರ ಮಾತೆ ಅಕ್ಷರದವ್ವ ಹೆಣ್ಣು ಮಕ್ಕಳಿಗಾಗಿ ಶಿಕ್ಷಣದ ಒಂದು ಕೊಡುಗೆಗಳನ್ನು ನೀಡಿದಂತಹ ಮಹಾನ್ ತಾಯಿ ಸಾವಿತ್ರಿಬಾಯಿ ಫುಲೆರವರ ಒಂದು ಜನ್ಮ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಈ ದಿನ ನಿಜವಾಗಿಯೂ ಕೂಡ ಪ್ರತಿಯೊಂದು ಹೆಣ್ಣು ಮಗು ಈ ದಿನ ಸಾವಿತ್ರಿಬಾಯಿ ಫುಲೆರವರನ್ನ ನೆನೆಸ್ಕೋಬೇಕಾಗತ್ತೆ. ಯಾಕೆ ಅಂತಂದ್ರೆ ಸುಮಾರು ಒಂದು 150 ವರ್ಷಗಳ ಹಿಂದೆ ನಮ್ಮ ಸಮಾಜ ನಮ್ಮ ದೇಶ ಯಾವ ರೀತಿ ಇತ್ತು ಅಂತಂದ್ಬಿಟ್ಟು ಯಾರಿಗೂ ಗೊತ್ತಿಲ್ಲ. ಈ ದಿನ ಎಲ್ಲರೂ ಕೂಡ 1 to 10th ಏನು 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಒಂದು ಉಚಿತ ಶಿಕ್ಷಣವನ್ನ ಪಡಿತಾ ಇದ್ದೀರಾ. ಹಾಗೆಯೇ ಉನ್ನತ ಮಟ್ಟದಲ್ಲಿ ಇವತ್ತು ಇಲ್ಲಿ ಶಾಲಾ ಶಿಕ್ಷಕರೇ ಆಗಿರ್ಬೋದು, ಮೇಡಮ್ ಇದ್ದಾರೆ, ಅಂಗನವಾಡಿ ಟೀಚರ್ ಆಗಿರ್ಬೋದು, ನೀವೆಲ್ಲ ಕೂಡ ಏನು ವಿದ್ಯಾಭ್ಯಾಸ ಉನ್ನತ ವಿದ್ಯಾಭ್ಯಾಸಗಳನ್ನು ಮಾಡ್ತಾ ಇದ್ದೀರಿ, ಅದರ ಹಿಂದಿನ ಒಂದು ಫಲ ಅಥವಾ ಒಂದು ಶ್ರಮ ಯಾರ್ದಾದ್ರೂ ಇದೆ ಅಂತಂದ್ರೆ ಮಾತೆ ಸಾವಿತ್ರಿಬಾಯಿ ಫುಲೆ ಅವರು. ಆಗಿನ ಸಮಾಜದಲ್ಲಿ ಏನು ಈ ಹಿಂದೆ ಆಗಿನ ಸಮಾಜದಲ್ಲಿ ಇದ್ದಂತಹ ಒಂದು ಸಂಪ್ರದಾಯಗಳು ಯಾವ ರೀತಿ ಇತ್ತು ಅಂತಂದ್ರೆ, ಹೆಣ್ಣು ಕೇವಲ 4 ಗೋಡೆಗಳ ಮಧ್ಯೆ ಮಾತ್ರ ಏನು ಅಡಿಗೆ ಮಾಡ್ಬೋದು, ಇಲ್ಲ ಅಂತಂದ್ರೆ ಗಂಡನ ಸೇವೆ ಮಾಡ್ಬೋದು, ಇಲ್ಲ ಕುಟುಂಬಸ್ಥರ ಸೇವೆ ಮಾಡ್ಬೋದು ಅಷ್ಟೇ. ಸಮಾಜದಿಂದ ಹೊರಬರುವ ಒಂದು ಪದ್ಧತಿನೇ ಇರಲಿಲ್ಲ. ಅಂತ ಒಂದು ಜೀವನದಲ್ಲಿ ಮಾತೆ ಸಾವಿತ್ರಿಬಾಯಿ ಫುಲೆ ಅವರು ಏನು ಒಂದು ತಳ ಸಮುದಾಯಗಳ ಹೆಣ್ಣು ಮಕ್ಕಳಿಗಾಗಿ ಶಾಲೆಗಳನ್ನ ತೆರೆದು ಶಿಕ್ಷಣ ನೀಡಿದಂತಹ ಒಂದು ಮಹಾನ್ ವ್ಯಕ್ತಿ ಅಂತಂದ್ಬಿಟ್ಟು ಹೇಳ್ಬೋದು. ಇವತ್ತೇನಾದ್ರೂ ಅವರು ಆ ಒಂದು ಕಾಲದಲ್ಲಿ ಹೆಣ್ಮಕ್ಳಿಗಾಗಿ ಶಿಕ್ಷಣ ನೀಡದೇ ಇದ್ದಿದ್ರೆ ಇವತ್ತು ಯಾರು ಕೂಡ ಹೆಣ್ಮಕ್ಳು ಆಚೆ ಬಂದು ಓದ್ಕೊಂತಾ ಇರ್ಲಿಲ್ಲ. ಅಂತ ಒಂದು ಪರಿಸ್ಥಿತಿಗಳಿತ್ತು. ಆದ್ರೂ ಕೂಡ ಏನು ಎಲ್ಲ ಒಂದು ಮೂಲಭೂತವಾದಿಗಳು ಅಂದಿನ ಕಾಲದಲ್ಲಿ ಮೂಲಭೂತವಾದಿಗಳು ಆ ಒಂದು ತಾಯಿ ಶಿಕ್ಷಣ ನೀಡಲು ಎಂದು ಶಾಲೆಗೆ ಬರ್ತಾ ಇದ್ದಾಗ ಎಲ್ಲರೂ ಕೂಡ ಅವರನ್ನ ಅವಮಾನಿಸ್ತಾ ಇದ್ರು. ಏನು ಟೊಮೆಟೊದಲ್ಲಿ ಹೊಡೆಯೋದು, ಮೊಟ್ಟೆಗಳಲ್ಲಿ ಹೊಡೆಯೋದು, ಸಗಣಿದಲ್ಲಿ ಹೊಡೆಯೋದು. ಯಾಕೆ ಅಂತಂದ್ರೆ ಒಂದು ತಳ ಸಮುದಾಯದ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸ ಮಾಡಿ ಉನ್ನತ ಮಟ್ಟಕ್ಕೆ ಬರ್ತಾರೆ ಅಂತಂದ್ಬಿಟ್ಟು ಅವರಿಗೆ ಸಹಿಸ್ಕೊಳ್ಳಕ್ ಆಗ್ದಿರಾ ಒಂದು ಮೂಲಭೂತವಾದಿಗಳು ಅವರನ್ನ ಅವಮಾನಿಸ್ತಾ ಇದ್ರು. ಶಿಕ್ಷಣ ನೀಡಬಾರ್ದು, ಒಂದು ತಳ ಸಮುದಾಯಗಳಿಗೆ ಶಿಕ್ಷಣ ನೀಡಬಾರ್ದು ಅನ್ನೋ ಅಂತ ಒಂದು ಪರಿಸ್ಥಿತಿಗಳನ್ನ ಎದುರಿಸಿ ಅಂತ ಅವಮಾನಗಳನ್ನ ಅವರು ಪಟ್ಟು ಇವತ್ತು ಎಲ್ಲಾ ಹೆಣ್ಣು ಮಕ್ಕಳಿಗಾಗಿ, ಈ ದೇಶದ ಪ್ರತಿಯೊಂದು ಹೆಣ್ಣು ಮಕ್ಕಳಿಗಾಗಿ ಆ ದಿನ ಶ್ರಮಿಸಿದಂತಹ ಮಹಾನ್ ವ್ಯಕ್ತಿ ಅಂತಂದ್ಬಿಟ್ಟು ನಾವು ಹೇಳ್ಬೋದು. ಈಗ ಎಲ್ರಿಗೂ ಕೂಡ ತಾವೆಲ್ಲ ಇಲ್ಲಿ ಕೂತಿದ್ದೀರಾ. ಇವತ್ತು ಸಾವಿತ್ರಿಬಾಯಿ ಫುಲೆ ಅಂತಂದ್ರೆ ಒಂದು 90% ಯಾರಿಗೂ ಗೊತ್ತಿಲ್ಲ, ಯಾವ ಹೆಣ್ಮಗುಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅದು ಬಿಟ್ಟು ಇವತ್ತು ಒಂದು ಎಲ್ಲಮ್ಮ, ಮಾರಮ್ಮ, ಗಂಗಮ್ಮ, ಆಯಮ್ಮ, ಈಯಮ್ಮ ಅದು ಇದು ಅಂತಂದ್ರೆ ಎಲ್ರಿಗೂ ಗೊತ್ತು. ಇಲ್ಲ ಓಂ ಶಕ್ತಿ ಅಂತಂದ್ರೆ ಇವತ್ತೆಲ್ಲರೂ ಕೂಡ ಸಮಾಜದಲ್ಲಿ ಎಲ್ಲರ ನೋಡ್ತಾ ಇರ್ತಾರೆ. ಕೆಂಪು ಬಣ್ಣ ಏನು ಕೊಡುಗೆ ನೀಡಿದ್ದಾರೆ, ಯಾವ ಹೆಣ್ಣು ಮಗುಗೆ, ಯಾವೊಂದು ವ್ಯಕ್ತಿಗೆ, ಯಾವೊಂದು ಸಮಾಜಕ್ಕೆ ಏನ್ ಕೊಡುಗೆ ನೀಡಿದ್ದಾರೆ ಅವರು? ಏನು ನೀಡಿಲ್ಲ. ಆದ್ರೆ ಮಹಾನ್ ತಾಯಿ ಸಾವಿತ್ರಿಬಾಯಿ ಫುಲೆ ಇವತ್ತು ಅದೆಷ್ಟೋ ಜನಕ್ಕೆ ಗೊತ್ತಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ನಾವೇನು ಈ ಒಂದು ಗಡಿ ಭಾಗ ಈ ಹಳ್ಳಿಯಲ್ಲಿ ಎಲ್ರಿಗೂ ಕೂಡ ಒಂದು ಸಾವಿತ್ರಿಬಾಯಿ ಫುಲೆ ಒಂದು ಮಹತ್ವ ಗೊತ್ತಾಗ್ಬೇಕು. ಅವರು ಹೆಣ್ಣು ಮಕ್ಕಳಿಗಾಗಿ, ಈ ಒಂದು ದೇಶದ ಒಂದು ತಳ ಸಮುದಾಯಗಳಿಗಾಗಿ ಏನೆಲ್ಲ ಕಷ್ಟಪಟ್ಟಿದ್ದಾರೆ, ಅಂದಿನ ಕಾಲದಲ್ಲಿಯೇ ಏನೆಲ್ಲ ಕಷ್ಟಪಟ್ಟಿದ್ದಾರೆ ಅಂತಂದ್ಬಿಟ್ಟು ತಮ್ಗೆಲ್ರಿಗೂ ಕೂಡ ಗೊತ್ತಾಗ್ಬೇಕು ಅಂತಂದ್ಬಿಟ್ಟು ನಾವು ಈ ಭಾಗದಲ್ಲಿ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಹಾಗೆಯೇ ಒಂದು ಗೊಡ್ಡು ಪದ್ಧತಿಗಳಿತ್ತು, ಏನು ಮೂಢನಂಬಿಕೆಗಳು. ಯಾರಾದ್ರೂ ಗಂಡ ಸತ್ತು ಒಂದು ವಿಧವೆ ಆಗಿದ್ದ ಒಂದು ಹೆಣ್ಣನ್ನ ಆ ಒಂದು ಕಾಲದಲ್ಲಿ ತಲೆ ಬೋಡಿಸ್ತಾ ಇದ್ರು. ಅಂತ ಒಂದು ಸಂಪ್ರದಾಯ ವಿರುದ್ಧ ಕೂಡ ನೋಡಿ ಎಂತ ಒಂದು ಸಂಪ್ರದಾಯಗಳು. ಗಂಡ ಸತ್ತೋಗಿ ವಿಧವೆ ಆಗಿದ್ರೆ ತಲೆ ಬೋಳಿಸ್ತಾ ಇದ್ರು ಅವ್ರಿಗೆ. ಅಂತ ಒಂದು ಪದ್ಧತಿಗಳ ವಿರುದ್ಧ ಕೂಡ ಹೋರಾಡಿ ಹೆಣ್ಣು ಮಕ್ಕಳಿಗಾಗಿ ಹೋರಾಡಿದಂತ ಮಹಾನ್ ವ್ಯಕ್ತಿ ಅವರು. ಎಲ್ಲ ಕೂಡ ತಾವು ತಿಳ್ಕೋಬೇಕಾಗತ್ತೆ. ಈ ದಿನ ಶಿಕ್ಷಣಕ್ಕೆ ಯಾವುದೇ ರೀತಿ ಕೊಡುಗೆಗಳು ಇಲ್ದಿರ ಇರೋ ಅವರ ಹೆಸರಲ್ಲಿ ಒಂದು ಶಿಕ್ಷಕರ ದಿನಾಚರಣೆ ಅದು ಇದು ಮಾಡ್ತಾರೆ. ಆದ್ರೆ ಈ ಭಾರತ ದೇಶದ ಮೊದಲ ಮಹಿಳಾ ಶಿಕ್ಷಕಿ ಇವರು. ಮಕ್ಕಳೇ ಇಲ್ಲಿ ಕೇಳ್ಕೋಬೇಕು, ಭಾರತ ದೇಶದ ಮೊದಲ ಮಹಿಳಾ ಶಿಕ್ಷಕಿ ಯಾರಾದ್ರೂ ಏನ್ ಹೆಸರು ಅಂತಂದ್ರೆ ಸಾವಿತ್ರಿಬಾಯಿ ಫುಲೆ. ತಮ್ಗೆಲ್ರಿಗೂ ಗೊತ್ತಿಲ್ಲ. ತಾವು ಶಿಕ್ಷಕರು ಕೂಡ ಇಂಥ ಮಹಾನ್ ವ್ಯಕ್ತಿಗಳ ಬಗ್ಗೆ ಮಕ್ಕಳಿಗೆ ಹೇಳ್ಬೇಕಾಗತ್ತೆ ಸರ್. ಏಕೆಂತಂದ್ರೆ
ಶಿಕ್ಷಣದ ಕ್ರಾಂತಿ ಏನು 1800 ಒಂದು 18-19 ದಶಕದಲ್ಲೇ ಒಂದು ಶಿಕ್ಷಣದ ಕ್ರಾಂತಿ ಏನಾದ್ರು ಮಾಡಿದ್ದಾರೆ ಅಂತಂದ್ರೆ ಅಂತ ಮಹಾನ್ ವ್ಯಕ್ತಿಗಳು, ಸಾಮಾಜಿಕ ಕ್ರಾಂತಿಗಳನ್ನು ಮಾಡಿದಂತಹ ಮಹಾನ್ ವ್ಯಕ್ತಿಗಳು ಅಂತವ್ರ ಬಗ್ಗೆ ತಾವು ಕೂಡ ಹೇಳ್ಬೇಕಾಗತ್ತೆ. ಮಕ್ಕಳು ದಯವಿಟ್ಟು ಇಂಥವ್ರನ್ನ ಮಾಡ್ಕೋಬೇಕು. ಈಗ ಇವತ್ತು ವಿದ್ಯಾಮಾತೆ ಯಾರು ಅಂತಂದ್ರೆ ಯಾರನ್ನೋ ಪೂಜೆ ಮಾಡ್ತೀವಿ, ಅವರೆಲ್ಲ ಯಾರು ವಿದ್ಯೆ ಕೊಟ್ಟಿಲ್ಲ. ಇಂಥ ಮಹಾನ್ ವ್ಯಕ್ತಿಗಳು ನಮ್ಮ ಹೆಣ್ಣು ಮಕ್ಕಳಿಗೆ, ಇಡೀ ಹೆಣ್ಣು ಮಗು ಇವತ್ತು ಏನಾದ್ರೂ ಇಲ್ಲಿಂದ ಹಿಡಿದು ಒಂದು ಡೆಲ್ಲಿಯಿಂದ ಓಡಾಡ್ತಾ ಇದೆ, ಒಂದು ಭೂಮಿಯಿಂದ ಹಿಡಿದು ಒಂದು ಆಕಾಶದಲ್ಲಿ ಒಂದು ವಿಮಾನ ಕೂಡ ಪೈಲಟ್ ಆಗೋ ಒಂದು ಮಟ್ಟಕ್ಕೆ ಇವತ್ತು ಶಿಕ್ಷಣ ಪಡೆದು ಓಡಾಡ್ತಾ ಇದೆ ಅಂತಂದ್ರೆ ಅಂತ ಒಂದು ಇದು ಫಲ ಇವರಿಂದಾನೇ ನಮ್ಗೆ ಇವತ್ತು ಶಿಕ್ಷಣ ಬಂದಿದೆ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಹಾಗೆ ಇಂಥ ಒಂದು ವ್ಯಕ್ತಿಗಳ ಬಗ್ಗೆ ತಾವು ತಿಳ್ಕೋಬೇಕು. ನಮ್ಗೆ ಯಾರು ಇರ್ಲಿ, ನಿಮ್ಮ ನಂಬಿಕೆಗಳು ಯಾರು ಅದು ಬೇಡ ಅನ್ನಲ್ಲ. ನೀವು ದೇವ್ರನ್ನ ಪೂಜೆ ಮಾಡ್ತೀರಾ, ಇನ್ನೊಂದು ಮಾಡ್ತೀರಾ, ಮತ್ತೊಂದು ಮಾಡ್ತೀರಾ, ಬಟ್ ಯಾವುದೇ ದೇವರು ನಿಮಗೆ ಏನು ಕೂಡ ಕೊಟ್ಟಿಲ್ಲ ಅನ್ನೋದನ್ನ ನೀವು ತಿಳ್ಕೋಬೇಕು. ಇವತ್ತಿಂತ ಮಹಾನ್ ವ್ಯಕ್ತಿಗಳು. ಅದಕ್ಕೆ ತದನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮ್ಮ ದೇಶ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂದ್ರೆ ಸ್ವಾತಂತ್ರ್ಯ ಬರೋದಕ್ಕಿಂತ ಹಿಂದೆ ಇವರು ನಮಗಾಗಿ ಒಂದು ಹೋರಾಟ ಮಾಡಿದಂತ ವ್ಯಕ್ತಿಗಳು. ತದನಂತರ ಸ್ವಾತಂತ್ರ್ಯ ಬಂದ ನಂತರ ನಮಗೆ ಅದು ಸಂಪೂರ್ಣವಾಗಿ ಅದನ್ನ ಒಂದು ಉನ್ನತ ಮಟ್ಟಕ್ಕೆ ಇವತ್ತೇನಾದ್ರೂ ಎಲ್ಲಾ ಮಕ್ಕಳು ಕೂಡ ಕಡ್ಡಾಯವಾಗಿ ಶಿಕ್ಷಣ, ಸಾರ್ವತ್ರಿಕ ಶಿಕ್ಷಣ, ಒಂದು ಉಚಿತ ಶಿಕ್ಷಣ ಪಡೀತಾ ಇದೆ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದ್ ನೀಡಿದಂತಹ ಕೊಡುಗೆ, ಅವ್ರು ನೀಡಿದಂತಹ ಒಂದು ಸಂವಿಧಾನದಲ್ಲಿ, ನಮಗೆ ಕೊಟ್ಟಂತಹ ಸಂವಿಧಾನದಲ್ಲಿ ನಮಗೆ ನೀಡಿದಂತಹ ಹಕ್ಕುಗಳು, ಕರ್ತವ್ಯಗಳ ಮೂಲಕ ಇವತ್ತು ನಾವೆಲ್ಲಾನು ಒಂದು ಪಡೀತಾ ಇದೀವಿ ಅಂತ ಅಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ.